ಹಾಯ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿನ ನಿರ್ಮಲಾ ಸೀತಾರಾಮನ್ ರವರು, ನಮ್ಮ ಫಿನಾನ್ಸ್ ಮಿನಿಸ್ಟರ್, ಯೂನಿಯನ್ ಬಡ್ಜೆಟ್ 26-27 ನಮಗೆ ಅನೌನ್ಸ್ ಮಾಡಿದ್ದಾರೆ ವಿತ್ ಫಿಸ್ಕಲ್ ಡೆಫಿಸಿಟ್ ಆಫ್ 4.3% ಅಗೇನ್ಸ್ಟ್ GDP. ಮತ್ತು ಇದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ನಾವು ಕ್ಯಾಪೆಕ್ಸ್ ಅಂತ ಕರಿತೀವಿ, 12.2 lakh crore ನಾವು ಇದನ್ನು ಅನೌನ್ಸ್ ಮಾಡಿದ್ದಾರೆ ವಿತ್ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ 53.35 lakh crore. ಇದನ್ನು ಒಂದು ಫಿಲಾಸಫಿಕಲಲ್ಲಿ ಹೇಳಿದ್ದಾರೆ 3 ಕರ್ತವ್ಯ ರೀತಿಯಲ್ಲಿ. ಫಸ್ಟ್ ಕರ್ತವ್ಯ ಬಂದು ಅವರು ಆಕ್ಸಿಲರೇಟ್ ಮತ್ತು ಸಸ್ಟೈನಬಲ್ ಗ್ರೋತ್ನಿಂದ ಆಗಬೇಕು ಅಂತ ಹೇಳಿಬಿಟ್ಟು. ಸೆಕೆಂಡ್ ಕರ್ತವ್ಯ ಬಂದು ಫುಲ್ ಆಫ್ ಆಸ್ಪಿರೇಷನ್ಸ್ ಆ್ಯಂಡ್ ಬಿಲ್ಡಿಂಗ್ ಕೆಪಾಸಿಟಿ ಆಫ್ ಪೀಪಲ್ ಅಂತ ಹೇಳಿದ್ದಾರೆ. ಮತ್ತು ಮೂರನೇ ಕರ್ತವ್ಯ ಬಂದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇನ್ಕ್ಲೂಸಿವ್ ಆಫ್ ಡೆವಲಪ್ಮೆಂಟ್ ಫೋಕಸ್ನಲ್ಲಿ ಏನು ನರೇಂದ್ರ ಮೋದಿ ಅವರು ಹೇಳ್ತಾರೆ. ಸೊ ಅದರ ಪ್ರಕಾರ 3 ಕರ್ತವ್ಯ ರೀತಿಯಲ್ಲಿ ಈ ಒಂದು ಬಡ್ಜೆಟ್ನ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ಅಫ್ಕೋರ್ಸ್ ಕೆಲವು ಸೆಕ್ಟರ್ಸ್ಗೆ ಒಳ್ಳೆ ಗುಡ್ ನ್ಯೂಸ್ ಇದೆ, ಕೆಲವು ಸೆಕ್ಟರ್ಸ್ಗೆ ನಮಗೆ ನೆಗೆಟಿವ್ ನ್ಯೂಸ್ ಕೂಡ ಇದೆ. ಆ್ಯಂಡ್ ಇದರಲ್ಲಿ ನಮಗೆ ಮೇಜರಾಗಿ ನಾವು ನೋಡಬೇಕಾಗಿರೋದು ಮಿಡಲ್ ಕ್ಲಾಸ್ಗಾಗಲಿ ಅಥವಾ ನಮ್ಮ ಸ್ಟಾಕ್ ಟ್ರೇಡರ್ಸ್ಗಾಗಲಿ, ಇನ್ವೆಸ್ಟರ್ಸ್ಗಾಗಲಿ ಮತ್ತು ಬೇರೆ ಬೇರೆ ಸೆಕ್ಟರ್ಸ್ ವೈಸಲ್ಲಿ ನಮ್ಮಲ್ಲಿ ಇರುವಂತಹ ಸ್ಟಾಕ್ಸ್, ಆ ಕಂಪನೀಸ್ಗಾಗಲಿ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಎರಡೂ ಕೂಡ ಇದೆ. ಇದರಲ್ಲಿ ಸ್ಪೆಸಿಫಿಕಲಿ ನೀವು ನೋಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಒಂದು ಆ್ಯಂಡ್ ಇಂಡಸ್ಟ್ರಿ ಸೆಕ್ಟರ್ಗೆ ಬಯೋಫಾರ್ಮಗೆ ಸುಮಾರು 10,000 crores ಅಲೋಕೇಟ್ ಮಾಡಿದ್ದಾರೆ ಓವರ್ ದ ನೆಕ್ಸ್ಟ್ 5 years. ಅದರಲ್ಲಿ ನೋಡ್ಬೋದು ಸೆಮಿಕಂಡಕ್ಟರ್ ಮಿಷನ್ 2.0 ಕೂಡ ತೊಗೊಂಬರ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ಗೆ ಮೋರ್ ದೆನ್ 40,000 crore ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ಏನು ಅಂತಂದರೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇಂಡಸ್ಟ್ರಿ ಇದನ್ನು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ನಮಗೆ ಬೂಸ್ಟ್ನ ಕೊಟ್ಟಿದ್ದಾರೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್, ನಮಗೆ ಮೂಲಸೌಕರ್ಯ ಏನಿದೆ ಅದರಲ್ಲಿ ಕ್ಯಾಪೆಕ್ಸ್ ಬಂದು 12.2 crore ಸುಮಾರು 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಬರ್ತಾ ಇದೆ ಡಿಫ್ರೆಂಟ್ ಸಿಟೀಸ್ನಲ್ಲಿ. ಮುಂಬೈ, ಪುಣೆ, ಹೈದ್ರಾಬಾದ್, ಬ್ಯಾಂಗ್ಳೂರ್, ಚೆನ್ನೈ, ಡೆಲ್ಲಿ ಈ ಇದರಲ್ಲಿ. ಆ್ಯಂಡ್ 20 ನ್ಯೂ ನ್ಯಾಷನಲ್ ವಾಟರ್ವೇಸ್ ಕೂಡ ಬರ್ತಾ ಇದೆ. ಆ್ಯಂಡ್ ಸಾಸಿ ಸ್ಕೀಮ್ ಅಂತ ಕೂಡ ಹೊಸದಾಗಿ ಬರ್ತಾ ಇದೆ. 2 lakh crore ಸಪೋರ್ಟ್ ಫಾರ್ ದ ಸ್ಟೇಟ್ಸ್ಗೋಸ್ಕರ. ಪೂರ್ವೋದಯ ಅಂತ ಹೇಳಿಬಿಟ್ಟು ಈಸ್ಟ್ ಕೋಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಸಪೋರ್ಟ್ ಮಾಡೋದಕ್ಕೆ. MSME ಅಥವಾ ಏನು SME ಅಂತ ಕರಿತೀವಿ, ಲೈಕ್ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್ಗೆ, ಅವ್ರಿಗೂ ಕೂಡ ಸುಮಾರು 10,000 crore ಅವರು ಬಡ್ಜೆಟ್ನಲ್ಲಿ ಇಟ್ಟಿದ್ದಾರೆ ಫಾರ್ ಟು ಮೇಕ್ ದೆಮ್ ಫ್ಯೂಚರ್ ಚಾಂಪಿಯನ್ಸ್. ಸೊ ಇದರಲ್ಲಿ ಸುಮಾರಷ್ಟು ಕಾನ್ಸೆಪ್ಟ್ಸ್ನ ಮತ್ತು ಸ್ಕೀಮ್ಸ್ನ ಅವರು ತೊಗೊಂಬರ್ತಾ ಇದ್ದಾರೆ. ಕ್ರೆಡಿಟ್ ಗ್ಯಾರಂಟಿಯಲ್ಲಿ ಬಂದು, ಆಮೇಲೆ ನಮ್ಮ GSTನಲ್ಲಿ ಕೆಲವು ಈಸ್ ಆಫ್ ಆ್ಯಕ್ಸಸ್ ಇರ್ಬೋದು, ಇದನ್ನು ಅವರು MSMEನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎನರ್ಜಿನಲ್ಲಿ ತುಂಬ ಚೆನ್ನಾಗಿ ಅವರು ಸ್ಕೀಮ್ ತಂದಿದ್ದಾರೆ. ಕಾರ್ಬನ್ ಕ್ಯಾಪ್ಚರ್ಗೋಸ್ಕರ 20,000 crore ಓವರ್ ದ ನೆಕ್ಸ್ಟ್ 5 years. ಏನು ಗ್ರೀನ್ ಎನರ್ಜಿಗೋಸ್ಕರ ಲಿಥಿಯಂ ಬ್ಯಾಟರೀಸ್ ಇರ್ಬೋದು, ಸೋಲಾರ್ಗೋ ಮತ್ತು ನ್ಯೂಕ್ಲಿಯರ್ ಪವರ್ಗೆ ದೇ ಆರ್ ಫೋಕಸಿಂಗ್ ಮೋರ್ ಆನ್ ಎನರ್ಜಿ ಟು ಮೇಕ್ ಇಟ್ ಇಂಡಿಯಾ ಮೋರ್ ಗ್ರೀನ್ ಅಂತ ಹೇಳ್ಬಿಟ್ಟು. ಟ್ಯಾಕ್ಸ್ನಲ್ಲಿ ನಮಗೆ ಯಾವುದೇ ಏನು ಹೊಸ ಚೇಂಜಸ್ ಇಲ್ಲ. ಏನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಇತ್ತು ಅದೇ ಕಂಟಿನ್ಯೂ ಮಾಡಿದ್ದಾರೆ. ದೇರ್ ಇಸ್ ನೋ ಚೇಂಜಸ್. ಬಟ್ ಎಸ್ಪೆಷಲಿ ಫಾರಿನ್ ಟ್ರಾವೆಲ್ ನೀವು ಮಾಡ್ತಾ ಇದ್ದಾರೆ ಅಥವಾ ಎಜುಕೇಷನ್ ಇದರಲ್ಲಿ, ಮೆಡಿಕಲ್ ಇದರಲ್ಲಿ ಏನಾಗ್ತಿದೆ ಅಂತಂದರೆ ನಮಗೆ 2% ಬಂದಿದ್ದಾರೆ. ಮುಂಚೆ ಇದು 5% ಇತ್ತು, ಇಫ್ ಐ ಆಮ್ ನಾಟ್ ರಾಂಗ್. ಮತ್ತು STT ಒಂದು ಟ್ಯಾಕ್ಸ್ನ, ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಏನು ಕರಿತೀವಿ, ಫ್ಯೂಚರ್ಸ್ಗೆ 0.05% ಮಾಡಿದ್ದಾರೆ ಆ್ಯಂಡ್ ಆಪ್ಷನ್ಸ್ಗೆ 0.15% ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ನಮ್ಮ ಟ್ರೇಡರ್ಸ್ಗೆ ಮತ್ತು ಇನ್ವೆಸ್ಟರ್ಸ್ಗೆ. ಕ್ಲೌಡ್ ಸರ್ವಿಸಸ್, ಡಿಜಿಟಲ್ ಇಂಡಿಯಾಗೋಸ್ಕರ ಟ್ಯಾಕ್ಸ್ ಹಾಲಿಡೇ ಮಾಡಿದರೆ ಟಿಲ್ 2047. ಆ್ಯಂಡ್ IT ಸೇಫ್ ಹಾರ್ಬರ್ ಕೂಡ 2,000 crore ಇದು ಮಾಡಿದ್ದಾರೆ. ಕ್ಯಾನ್ಸರ್ ಡ್ರಗ್ಸ್ ಬಂದು ಡ್ಯೂಟಿ ಫ್ರೀ ಮಾಡಿದ್ದಾರೆ. ರಿಟರ್ನ್ ಬಂದು ITR ರಿಟರ್ನ್ ನೀವೇನು ಫೈಲ್ ಮಾಡ್ತೀರಾ ಅದು ಎಕ್ಸ್ಟೆನ್ಷನ್ ಟಿಲ್ March 31 ಕೂಡ ಮಾಡಿದ್ದಾರೆ. ಹೆಲ್ತ್ ಕೇರಲ್ಲಿ ನಾವು ನೋಡಿದ್ರೆ ಹೊಸ ಫೆಸಿಲಿಟಿ ನಿಮಾನ್ಸ್ನ ತೊಗೊಂಬರ್ತಾ ಇದ್ದಾರೆ. ಆ್ಯಂಡ್ ಮೆಂಟಲ್ ಹೆಲ್ತ್ ಫೆಸಿಲಿಟೀಸ್ ಹೊಸದಾಗಿ ರಾಂಚಿ ಆ್ಯಂಡ್ ತೇಜ್ಪುರಲ್ಲಿ ತೊಗೊಂಬರ್ತಾ ಇದ್ದಾರೆ. ಟ್ರಾಮಾ ಸೆಂಟರ್ಸ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಅಲೈಡ್ ಹೆಲ್ತ್ ಪ್ರೊಫೆಷ್ನಲ್ಸ್, ಅಂದರೆ ಟ್ರೈನ್ಡ್ ಹೆಲ್ತ್ ಪ್ರೊಫೆಷ್ನಲ್ಸ್ನ ಮೋರ್ ದೆನ್ 1 lakhಗೆ ಅವರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಆಯುರ್ವೇದಿಕ್ 3 ಹೊಸ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ ಆಫ್ ಆಯುರ್ವೇದಿಕ್ 3 ಹೊಸ ಅದೊಂದು ಸೆಂಟರ್ನ ತೊಗೊಂಬರೋಕ್ಕೆ ಹೋಗ್ತಾ ಇದ್ದಾರೆ. ದಿವ್ಯಾಂಗನ್ಗೂ ಕೂಡ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಜುಕೇಷನ್ ಆ್ಯಂಡ್ ಸ್ಕಿಲ್ಸ್ನಲ್ಲಿ 5 ಯೂನಿವರ್ಸಿಟಿ ಟೌನ್ಶಿಪ್ಸ್ ತೊಗೊಂಬರ್ತಾ ಇದ್ದಾರೆ. ಗರ್ಲ್ಸ್ ಹಾಸ್ಟೆಲ್ಸ್ಗೋಸ್ಕರ, ವುಮೆನ್ ಎಜುಕೇಷನ್ಗೋಸ್ಕರನೂ ಫೋಕಸ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಎಜುಕೇಷನ್ಗೋಸ್ಕರನೂ ಹೊಸ ಫೆಸಿಲಿಟಿನ ತೊಗೊಂಬರ್ತಾ ಇದ್ದಾರೆ. ಆ್ಯಂಡ್ ಟೆಲಿಸ್ಕೋಪಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ತೊಗೊಂಬರ್ತಾ ಇದ್ದಾರೆ. ಎಸ್ಪೆಷಲಿ ಫಾರ್ಮರ್ಸ್ಗೋಸ್ಕರ 500 ರಿಸರ್ವಾಯ್ಸ್ನ ತೊಗೊಂಬರ್ತಾ ಇದ್ದಾರೆ, ವಿಚ್ ಇಸ್ ಆ್ಯಕ್ಚುಲಿ ಗುಡ್ ನ್ಯೂಸ್. ಮತ್ತು ಭಾರತ್ ವಿಸ್ತಾರ್, ಅಂದರೆ ನಾವು ಕ್ರಾಪ್ಸ್ನ ಏನು ಬೆಳೀತಾರೆ ಫಾರ್ಮರ್ಸು, ಅವ್ರಿಗೆ ಹೊಸ ಟೆಕ್ನಾಲಜಿ ಮುಖಾಂತರ ಭಾರತ್ ವಿಸ್ತಾರ್ AI ಪವರ್ಡ್ ಕೂಡ ತೊಗೊಂಬರ್ತಾ ಇದ್ದಾರೆ. ಪ್ರಾಬಬ್ಲಿ ಈ ಒಂದು ಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿ ಏನು ಬರ್ತಾ ಇದೆ ಅದನ್ನು ಅಗ್ರಿಕಲ್ಚರ್ ಫಾರ್ಮರ್ಸ್ ಲೆವೆಲ್ಗೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಇದಕ್ಕೆ ಮೇಜರ್ ಆಗಿ ನಮಗೆ ಕೊಕೊನಟ್ ಪ್ರೊಡಕ್ಷನ್, ಕ್ಯಾಶ್ಯೂ ಮತ್ತು ಕೋಕೋ ಏನಿದೆ ಇದಕ್ಕೆ ಸ್ಪೆಷಲ್ ಆಗಿ ಫೋಕಸ್ ಮಾಡಿದ್ದಾರೆ. ಆ್ಯಂಡ್
ಉಳಿದಿರೋಂಗೆ ಫಿಶರೀಸ್ ಆಗಿರ್ಬೋದು, ಹಾರ್ಟಿಕಲ್ಚರ್, ಇದು ರೆಗ್ಯುಲರ್ ಆಗಿ ಅವರು ಸಪೋರ್ಟ್ ಮಾಡ್ತಾರೆ. ಅದ್ರ ಮೇಲೆ ಕೂಡ ಮಾತಾಡಿದ್ದಾರೆ ಇವತ್ತಿನ ಬಗ್ಗೆ. ಆ್ಯಂಡ್ ಅದು ಬಿಟ್ಟು ನಮಗೆ ಟೂರಿಸಮ್ಸ್ ಆ್ಯಂಡ್ ಸೆಂಟರಲ್ಲಿ ಕೂಡ ಹೊಸ ಸ್ಕೀಮ್ ಅಂತ ಏನೂ ಇಲ್ಲ. ಬಟ್ ಏನಂದರೆ 10,000 ಗೈಡ್ಸ್ ತೊಗೊಂಬರೋಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ದಟ್ ಇಸ್ ಆ್ಯಕ್ಚುಲಿ ಎ ಗುಡ್ ಥಿಂಗ್. ಟೂರಿಸಮಲ್ಲಿ ಪ್ರಾಬಬ್ಲಿ ಅದು ಒಳ್ಳೆ ಇದಾಗುತ್ತೆ. ಆರ್ಕಿಯಾಲಜಿಕಲ್ ಸೈಟ್ಸು ಕೂಡ ಹೊಸದಾಗಿ ತೊಗೊಂಬರ್ತಾ ಇದ್ದಾರೆ. ಡಿಜಿಟಲ್ ನಾಲೆಡ್ಜ್ ಗ್ರಿಡ್ ಇದು ಕೂಡ ಅಗೇನ್ ಟೆಕ್ನಾಲಜಿ ಪ್ರಕಾರ ಇದು ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್, ಖೇಲೋ ಇಂಡಿಯಾ ಮಿಷನಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಸ್ಪೋರ್ಟ್ಸ್ ಸೆಕ್ಟರ್ ಓವರ್ ದ ನೆಕ್ಸ್ಟ್ ಡೆಕೆಡ್. ಸೊ ಈ ಒಂದು ಪ್ರೋಗ್ರಾಮಲ್ಲಿ ಪ್ರಾಬಬ್ಲಿ ಯಂಗ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಸಪೋರ್ಟ್ ಸಿಗ್ಬೋದು. ಆ್ಯಂಡ್ ಕೋಚಿಂಗ್ ಆ್ಯಂಡ್ ಡೆವಲಪ್ಮೆಂಟಲ್ಲೂ ಕೂಡ ದೇ ಆರ್ ಬ್ರಿಂಗಿಂಗ್ ಅ ನ್ಯೂ ಚೇಂಜಸ್. ಫಿನಾನ್ಷಿಯಲ್ ಸೆಕ್ಟರ್ನಲ್ಲಿ ನಮಗೆ ಬ್ಯಾಂಕಿಂಗ್ ಫಾರ್ ವಿಕಸಿತ್ ಭಾರತ್ ಅಂತ ತೊಗೊಂಬರ್ತಾ ಇದ್ದಾರೆ. ಫೀಮಾ ರಿವ್ಯೂ ಇದೆ. ಇದು ಪ್ರಾಬಬ್ಲಿ ವಿಚ್ ಇಸ್ ಆ್ಯಕ್ಚುಲಿ ಎ ವೆರಿ ಗುಡ್ ಥಿಂಗ್ ಫಾರ್ ದಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್. ಆ್ಯಂಡ್ ಇದರಲ್ಲಿ ಅಗೇನ್ ಶಿ ಮಾಡಿಸ್ಬಿಟ್ಟು ಕಮ್ಯುನಿಟಿ ಓನ್ ರಿಟೇಲ್ ಔಟ್ಲೆಟ್ಸ್ ಕೂಡ ವುಮೆನ್ಗೋಸ್ಕರ ತೊಗೊಂಬರ್ತಾ ಇದ್ದಾರೆ. ರೀಜನಲ್ ಡೆವಲಪ್ಮೆಂಟ್ ಪೂರ್ವೋದಯ ಇನಿಷಿಯೇಟಿವ್ ಅದನ್ನು ನಾವು ನೋಡಿದ್ವಿ. ಈಸ್ಟ್ ಕೋಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲೂ ತೊಗೊಂಬರ್ತಾ ಇದ್ದಾರೆ. ಸೊ ಬೇಸಿಕಲ್ ಆಗಿ ನಮಗೆ ಟಾಪ್ ಸೆಕ್ಟರ್ ಬಂದು ಟ್ರಾನ್ಸ್ಪೋರ್ಟ್ನಲ್ಲಿ, ಡಿಫೆನ್ಸ್ನಲ್ಲಿ ನೋಡಿ ಇಷ್ಟು ಇದಾಗಿ ಇವರು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಬಟ್ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಇವತ್ತಿನ ಮಾರ್ಕೆಟನ್ನು ನೀವು ನೋಡ್ಬೋದು. ಸೊ ಕಂಪ್ಲೀಟ್ಲಿ ಬೇರಿಶ್ ಆಗಿ ಲಾಸ್ಟ್ನಲ್ಲಿ ನಿಫ್ಟಿ ಬಿದ್ದಿದೆ. ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಇನ್ವೆಸ್ಟರ್ಸ್ ಮುಖಾಂತರ ಚೆಕ್ ಮಾಡಬೇಕಾಗತ್ತೆ. ಇದರೊಂದು ಕಂಪ್ಲೀಟ್ ಆಕ್ಸೆಸ್ ಬಂದು ನಮ್ಮ ಯೂನಿಯನ್ ಬಡ್ಜೆಟ್ ಈ ಒಂದು ಡಾಕ್ಯುಮೆಂಟ್ನ ನಾವು ನಮ್ಮ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಮತ್ತು ನಮ್ಮ ಟೆಲಿಗ್ರಾಮ್ ಕಮ್ಯುನಿಟಿಲಿ ಕೂಡ ಶೇರ್ ಮಾಡಿರ್ತೀವಿ. ನೀವು ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.